ಒಂದು ರೀತಿಯಲ್ಲಿ ಯುದ್ಧದ ಕಾರ್ಮೋಡ ಕಾಣ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ನರಿಬುದ್ಧಿ ಕಾಶ್ಮೀರಿ ಪಂಡಿತರ ಮನೆಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಪಾಕಿಸ್ತಾನಿ ಸೇನೆ ಅಮಾಯಕ ನಾಗರಿಕರ ಮನೆಗಳ ಮೇಲೆ ದಾಳಿ ಮಾಡ್ತಾ ಇದೆ. ಪದೇ ಪದೇ ಶೆಲ್ ಅಟ್ಯಾಕ್ ನಡೆಸ್ತಾ ಇರುವಂಥ ಪಾಕಿಸ್ತಾನ ನೋಡಿ, ಶೆಲ್ ಅಟ್ಯಾಕ್ ಯಾಕೆ ಮಾಡುತ್ತೆ ಅಂತ ಹೇಳ್ತೀನಿ ಕೇಳಿ. ಈ ಶೆಲ್ ಅಟ್ಯಾಕ್ ಇದೆಯಲ್ಲ, ಇದೊಂಥರ ಕೈ ಬಾಂಬ್ ಇದ್ದಂಗೆ, ಅಂದರೆ ಸ್ವಲ್ಪ ಜಾಸ್ತಿ ಕೈ ಬಾಂಬ್ಗಿಂತ. ಇದು ನೀವು ಮೇಲಕ್ಕೆ ಚಿಮ್ಮಿಸಬೇಕು, ಕೆಳಗೆ ಚಿಮ್ಮಿಸಬೇಕು, ಹಾಗೆಲ್ಲ ಇಲ್ಲ. ಈ ಪರ್ವತದ ಮೇಲೆ ನಿಂತ್ಕೊಳ್ಳೋದು, ಅಲ್ಲಿಂದ ಬಿಸಾಕೋದು, ಅರ್ಥ ಆಯ್ತಾ? ಆಗ ನಿಮ್ಮ ಈ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಅದು ಕಾಣಲ್ಲ. ನೋಡಿ, ಈ ಕ್ಷಣದ ದೃಶ್ಯಾವಳಿಗಳು ಜಮ್ಮು ಕಾಶ್ಮೀರದ್ದು ಶೆಲ್ ದಾಳಿ ಮಾಡೋದು. ಇದು ಧೈರ್ಯವಿಲ್ಲದ ನರವಿಲ್ಲದ ಪಾಕಿಸ್ತಾನಿಗಳ ಕುಚೇಷ್ಟೆ, ಚೇಷ್ಟೆನೂ ಅಲ್ಲ, ಕುಚೇಷ್ಟೆ. ನಿಜವಾಗ್ಲೂ ಈಗ ಅವರು ನೋಡಿ, ಅವರ ಬಳಿ ಅಣುಬಾಂಬ್ ಇದೆ, ಇಲ್ಲ ಅಂತಲ್ಲ. ಒಮರ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ ಅವರ ಮಗ, ಫಾರೂಕ್ ಅಬ್ದುಲ್ಲಾ ಅವರ ತಂದೆ ಶೇಖ್ ಅಬ್ದುಲ್ಲಾ. ನೋಡಿ, ಕಾಶ್ಮೀರದ ಕತೆ ಏನಾಗುತ್ತೆ ಅಂತಂದರೆ, ಹಿಂದೆ ವೀಕ್ಷಕರೇ, ರಾಜ ಹರಿಸಿಂಗ್ ಇಡೀ ಕಾಶ್ಮೀರವನ್ನು ಭಾರತಕ್ಕೆ ಬರೆದುಕೊಡ್ತಾನೆ. ಈಗಲೂ ಆ ಸಹಿ ಇದೆ. ಬಹುಶಃ ಇಡೀ POKಯನ್ನು ನಮ್ಮ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇರುವಂಥ ಅತಿ ದೊಡ್ಡ ದಾಖಲೆ ಅದು. ಹೇಗೆ 370 ತೆಗೆದ್ರೋ ಅದೇ ಥರ POKಯನ್ನು ಕೂಡ ನೋಡಿ. ಇದು ಅಟ್ಯಾಕ್ ಆಗಿರೋ ದೃಶ್ಯ ಗೊತ್ತಿಲ್ಲ, ಇದು ಯಾವ ಥರ ಅಂತೇಳಿ. ಎಸ್, ಅಟ್ಯಾಕ್ ಆಗಿರೋ ದೃಶ್ಯ ಇದು. ನೋಡಿ ವೀಕ್ಷಕರೇ, ರಾಜ ಹರಿಸಿಂಗ್ ಕಾಶ್ಮೀರವನ್ನು ಭಾರತಕ್ಕೆ ಬರ್ಕೊಡ್ತಾನೆ. ಬ್ರಿಟಿಷರು ಕಾಶ್ಮೀರಕ್ಕೆ ಒಂದು ಸ್ವಾಯತ್ತತೆಯ ಅವಕಾಶ ಕೊಡ್ತಾರೆ. ಏನು, ನೀವು ಪಾಕಿಸ್ತಾನ ಸೇರ್ಬೋದು. ಓಕೆ, ಇದು ಶಂಭು ಟೆಂಪಲ್, ಕಾಶ್ಮೀರದ ಶಂಭು ಟೆಂಪಲ್ ಬಳಿ ಆಗಿರುವಂಥ ಅಟ್ಯಾಕ್ ಇದು. ಬಹುಶಃ ಶೆಲ್ ದಾಳಿ ಇರಬೇಕು. ನೋಡಿ, ನಿಮಗೆ ಈ ಡ್ರೋನ್ ದಾಳಿ ಇದೆಯಲ್ಲ, ಸ್ವಲ್ಪ ಮೇಲಕ್ಕೆ ಎತ್ತರಕ್ಕೆ ಹಾರಿದ ತಕ್ಷಣ ಏರ್ ಡಿಫೆನ್ಸ್ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ. ಈ ಶೆಲ್ ದಾಳಿ ಇದೆಯಲ್ಲ, ಇದು ಕೈ ಬಾಂಬ್ ಇದ್ದಂಗೆ, ಯಾರು ಹೊಡೆದ್ರು ಯಾವಾಗ ಹೊಡೆದ್ರು ಗೊತ್ತಾಗಲ್ಲ. ಡ್ರೋನ್ ಕ್ಷಿಪಣಿಗಳ ಮೂಲಕ ದಾಳಿಗೆ ಪಾಕ್ ಯತ್ನ ಮಾಡ್ತಾ ಇದೆ. ಶಂಭು ಟೆಂಪಲ್ ನಮಗೂ ಹಾನಿಯಾಗಿದೆ, ಇಲ್ಲ ಅಂತಲ್ಲ. ಅಲ್ಲಿಗೆ ಒಮರ್ ಅಬ್ದುಲ್ಲಾ ಬಂದಿದ್ದಾರೆ. ಫಾರೂಕ್ ಅಬ್ದುಲ್ಲಾ ಅವರ ಮಗ. ಫಾರೂಕ್ ಅಬ್ದುಲ್ಲಾ ಈ ಹಿಂದೆ ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದರು. ಅವರ ತಂದೆ ಶೇಖ್ ಅಬ್ದುಲ್ಲಾ ಕೂಡ ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದರು. ವೆರಿ ಸಿಂಪಲ್, ಕಾಶ್ಮೀರ. ಓಕೆ, ಈಗೊಂದು ಬ್ರೇಕ್ ಅಲ್ಲ, ಅದಕ್ಕೆ ಓಕೆ ವಾಪಸ್ ಬರುತ್ತೆ. ಯಾವುದೇ ಡ್ಯಾಮೇಜ್ ಆಗಿಲ್ಲ ಸೇನೆಗೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪಾಕಿಸ್ತಾನದ ಒಳಹೊಕ್ಕಿ ಕೆಲವು ಪ್ರಮುಖ ನೆಲೆಗಳು, 6 ನೆಲೆಗಳು, ಅದರಲ್ಲಿ 3 ವಾಯುಸೇನೆಯ ನೆಲೆಗಳನ್ನು ಧ್ವಂಸ ಮಾಡಿ ಹಾಕಿದೆ. ಪಾಕಿಸ್ತಾನದ ಪ್ರತಿರೋಧ ಶ್ರೀನಗರದ ಮೇಲೆ ಆದಾಗ ಆ 3 ಜೆಟ್ಗಳನ್ನು ಕೂಡ ಹೊಡೆದು ಹಾಕಿದೆ. ಒಟ್ಟಾರೆ ಗಮನಿಸ್ತಾ ಹೋದರೆ ಚೀನಾ ಮೇಡ್ ವೆಪನ್ಗಳೇನಿದ್ದು ಪಾಕಿಸ್ತಾನದ್ದು, ಅವೆಲ್ಲವೂ ಕೂಡ ಭಾರತ ಅದನ್ನು ಚಿತ್ರಾನ್ನ ಮಾಡಿ ಹಾಕ್ತಾ ಇದೆ. ಅದ್ರ ಜೊತೆಗೆ ಭಾರತದ ನೋಡಿ, ಹಾರ್ಪಿ ಅನ್ನುವ ಈ ಹಿಂದೆ ನೋಡಿ, ಮನೋಹರ್ ಪರಿಕರ್ ಅವರು ಮಂತ್ರಿಗಳಾಗಿದ್ದಾಗ, ರಕ್ಷಣಾ ಮಂತ್ರಿಗಳಾಗಿದ್ದಾಗ, ಅವರು ಇಸ್ರೇಲ್ನಿಂದ ತರಿಸಿಕೊಂಡಂಥ ಮಾರ್ಫಿ ಅನ್ನುವ ನಮ್ಮದೊಂದು ಡ್ರೋನ್ ಏನಿದೆಯಲ್ಲ, ಅದು ಪ್ರಭಾವಶಾಲಿಯಾಗಿ ಪಾಕಿಸ್ತಾನದ ಕೆಲವು ನೆಲೆಗಳನ್ನು ಧ್ವಂಸ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ. ಅದ್ರ ಜೊತೆಗೆ S-400 ಇದು 600 ಕಿಲೋಮೀಟರ್ ಹಿಂದೆನೇ ಈ ಕ್ಷಿಪಣಿಗಳನ್ನು ಧ್ವಂಸ ಮಾಡ್ತಾ ಇದೆ. ಪಾಕಿಸ್ತಾನದ ಯಾವುದೇ ಈ ತಂತ್ರವೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ಪಾಕಿಸ್ತಾನ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವಂಥ ಹೊಸ ಸ್ಟ್ರಾಟರ್ಜಿಯನ್ನು ಮಾಡಿಕೊಂಡಿದೆ. ರಾತ್ರಿ ಇಡೀ ಅದನ್ನೇ ಮಾಡಿದ್ದು ಪಾಕಿಸ್ತಾನ. ನಿನ್ನೆ ನೋಡಿದ್ರೆ ಸ್ವಲ್ಪ ಬೆಳಗಿನ ಸಮಯದಲ್ಲಿ ತಣ್ಣಗಾಗಿದ್ದಂಥ ಈ ಯುದ್ಧದ ಕಾರ್ಮೋಡ ಇವತ್ತು ಬೆಳಿಗ್ಗೆಯಿಂದಲೇ ಸಂಪೂರ್ಣವಾಗಿ ಒಂದು ಉದ್ವಿಗ್ನ ಪರಿಸ್ಥಿತಿ ಇದೆ. ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಇಲ್ಲಿ ಸೈರನ್ಗಳು ಓಡಾಡ್ತಾ ಇದ್ದಾವೆ. ನನ್ನ ಹಿಂದ್ಗಡೆ ಬಂಕರ್ ಇದೆ, ಜನ ಓಡಾಟ ಕಮ್ಮಿ ಇದೆ. ಜಯಪ್ರಕಾಶ್ ಶೆಟ್ಟರ್ ಶ್ರೀನಗರದ ಈ ಏರಿಯಾದಲ್ಲಿ ಪ್ರಮುಖವಾದಂಥ ಹಾರ್ಟ್ ಆಫ್ ಸಿಟಿಯಲ್ಲಿ ಈಗ ಹೆಂಗಿದೆ ಅಂತ ನೋಡ್ತೀನಿ. ನೋಡಿ ಜಯಪ್ರಕಾಶ್ ಶೆಟ್ಟರ್, ಅಘೋಷಿತವಾದಂಥ ಬಂದ್ ವಾತಾವರಣ ಇದೆ. ಅಲ್ಲೊಬ್ರು CRPFನ ಯೋಧರು ನಿಂತ್ಕೊಂಡಿದ್ದಾರೆ. ಸೇನಾ ಬಂಕರ್ ಇಲ್ಲೇ ಇದೆ. ಹೋಗೋರು ಬರೋರೆಲ್ಲ ಕಮ್ಮಿ ಇದ್ದಾರೆ. ವಾಹನಗಳ ಓಡಾಟವೂ ಕೂಡ ಕಮ್ಮಿ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಕಣ್ಣಿಟ್ಟಿದ್ದಾರೆ. ಪ್ರಮುಖ ಸೂಕ್ಷ್ಮ ಸ್ಥಳಗಳಲ್ಲಿ CCTV ಕ್ಯಾಮ್ರಾಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಕೆ ಮಾಡಿದ್ದಾರೆ.
ಮಾಡಿದ್ದಾರೆ. ಶ್ರೀನಗರವನ್ನೇ ಅವರು ಟಾರ್ಗೆಟ್ ಮಾಡಿರೋದ್ರಿಂದಾಗಿ ಭಯೋತ್ಪಾದಕರು ಮತ್ತೆ ಈ ಪಾಕಿಸ್ತಾನದ ಈ ಸೇನೆ ವಿಧ್ವಂಸಕ ಸೇನೆಯ ಕ್ರಿಮಿಗಳಿದಾರಲ್ಲ ಅವರು ಟಾರ್ಗೆಟ್ ಮಾಡಿರೋದ್ರಿಂದಾಗಿ ಎಲ್ಲವೂ ಕೂಡ ಇಲ್ಲಿ ಸೇನೆಯ ಕಣ್ಗಾವಲಿನಲ್ಲಿದೆ. ನಾಕಾಬಂದಿ ಹಾಕಲಾಗಿದೆ. ಒಂದು ರೀತಿಯಲ್ಲಿ ಅಘೋಷಿತ ಬಂದ್ ವಾತಾವರಣ ಇದೆ. ನೋಡಿ ನೀವು ಎಲ್ಲವೂ ಕೂಡ ಖಾಲಿ ಇದೆ, ಜನರ ಓಡಾಟ ಇಲ್ಲ. ಇದು ಯಾವಾಗಲೂ ಕೂಡ ರಶ್ ಇರುವಂಥ ಗಿಜಿಗಿಜಿ ಇರುವಂಥ ಏರಿಯಾ ಇದು. ನೋಡಿ ಇಷ್ಟೊತ್ತಿಗೆ ಸುಮಾರು 9:30 ಸುಮಾರಿಗೆ ಎಲ್ಲ ಖಾಲಿ ಕಾಣಿಸ್ತಾ ಇದೆಯಲ್ಲ. ಇದಕ್ಕೆ ಕಾರಣ ಇವತ್ತು ಬೆಳಿಗ್ಗೆ ಆಗಿರುವಂಥ ಅಟ್ಯಾಕ್. ಆ ಕಾರಣದಿಂದ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಅದು ಏರ್ಪೋರ್ಟ್ಗಳನ್ನು ಇವರು ಟಾರ್ಗೆಟ್ ಮಾಡಿದ್ರು ಅನ್ನೋದು. ಸುಮಾರು 32 ಭಾರತದ ಏರ್ಪೋರ್ಟ್ಗಳನ್ನು ಈಗ ಬಂದ್ ಮಾಡಿದ್ದಾರೆ. 15ನೇ ತಾರೀಕಿನವರೆಗೂ ಕೂಡ ಯಾವುದೇ ಸೇವೆ ಇರೋದಿಲ್ಲ. ಪಾಕಿಸ್ತಾನದ ವಾಯು ಸೀಮೆ ಗಡಿ ಇದೆಯಲ್ಲ, ವಾಯು ಸೀಮಾ ಗಡಿ ಅದು ಕೂಡ ಬಂದಾಗಿದೆ. ಭಾರತದ ವಾಯು ಸೀಮಾ ಗಡಿಯೂ ಕೂಡ ಬಂದಾಗಿದೆ. ಇವರು ಕೇವಲ ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ, ರಾಜಸ್ಥಾನದ ಜೈಸಲ್ಮಾರ್ ಸೇರಿದಂತೆ ಪಂಜಾಬ್ನ ಅಮೃತಸರ ಸೇರಿದಂತೆ ಗುಜರಾತ್ ಹಾಗೆ ಮಧ್ಯಪ್ರದೇಶದಲ್ಲೂ ಕೂಡ ವಿಧ್ವಂಸಕ ಕೃತ್ಯವನ್ನ ಅಥವಾ ಈ ರೀತಿ ಆಕ್ಟಿವಿಟಿಯನ್ನ ಮಾಡೋದಕ್ಕೆ ಹೊರಟಿದ್ರು. ಆದರೆ ಅಲ್ಲೆಲ್ಲವೂ ಕೂಡ ಭಾರತದ ರಾಡಾರ್ ಸಿಸ್ಟಮ್ ಅವ್ರು ಯಾವುದೇ ಮಿಸೈಲ್ ಆಗಿರ್ಬೋದು ಅಥವಾ ಡ್ರೋನ್ ಆಗಿರ್ಬೋದು ಯಾವುದೇ ಭಾರತದ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಒಳಗಡೆ ಬಂದ್ರೆ ಅಲರ್ಟ್ ಮೆಸೇಜ್ ಹೋಗುತ್ತೆ. ನಮ್ಮಲ್ಲಿರುವಂಥ ಅತ್ಯಾಧುನಿಕ ಸೂಪರ್ ಸಾನಿಕ್ ವೆಪನ್ಗಳು ಅವರೆಲ್ಲರನ್ನು ಕೂಡ ಅವೆಲ್ಲವನ್ನು ಧ್ವಂಸ ಮಾಡಿ ಬಿಡುತ್ತೆ. ಪಾಕಿಸ್ತಾನ ಈಗ ಮಾಡೋದಕ್ಕೆ ಹೊರಟಿರುವ ಸ್ಟ್ರಾಟಜಿ ಅಂತ ಹೇಳಿದೆ, ಯಾವುದೇ ಸೈನಿಕ ನಿಲ್ಲದೆ ವೆಪನ್ಗಳನ್ನು ಭಾರತದ ಒಳಗಡೆ ನುಗ್ಗಿಸೋದು, ಭಾರತದ ಒಳಗಡೆ ಹೋಗಿ ಈ ಸ್ಫೋಟಕಗಳನ್ನು ಅಲ್ಲಲ್ಲಿ ಬ್ಲಾಸ್ಟ್ ಮಾಡಿಸೋದು, ಲಘು ಸ್ಫೋಟಕಗಳನ್ನು ಬ್ಲಾಸ್ಟ್ ಮಾಡಿಸೋ ಮೂಲಕ ಸಾಮಾನ್ಯವಾಗಿ ಇವರು ಈ ದಾಳಿ ಮತ್ತೆ ಬರ್ತೀನಿ. ಈಗ ಕಣ್ಗಾವಲಿನಲ್ಲಿದೆ. ನಾಕಾಬಂದಿ ಹಾಕಲಾಗಿದೆ. ಒಂದು ರೀತಿಯಲ್ಲಿ ಅಘೋಷಿತ ಬಂದ್ ವಾತಾವರಣ ಇದೆ. ನೋಡಿ ನೀವು ಎಲ್ಲವೂ ಕೂಡ ಖಾಲಿ ಇದೆ, ಜನರ ಓಡಾಟ ಇಲ್ಲ. ಇದು ಯಾವಾಗಲೂ ಕೂಡ ರಶ್ ಇರುವಂಥ ಗಿಜಿಗಿಜಿ ಇರುವಂಥ ಏರಿಯಾ ಇದು. ನೋಡಿ ಇಷ್ಟೊತ್ತಿಗೆ ಸುಮಾರು 9:30 ಸುಮಾರಿಗೆ ಎಲ್ಲ ಖಾಲಿ ಕಾಣಿಸ್ತಾ ಇದೆಯಲ್ಲ. ಇದಕ್ಕೆ ಕಾರಣ ಇವತ್ತು ಬೆಳಿಗ್ಗೆ ಆಗಿರುವಂಥ ಅಟ್ಯಾಕ್. ಆ ಕಾರಣದಿಂದ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಅದು ಏರ್ಪೋರ್ಟ್ಗಳನ್ನು ಇವರು ಟಾರ್ಗೆಟ್ ಮಾಡಿದ್ರು ಅನ್ನೋದು. ಸುಮಾರು 32 ಭಾರತದ ಏರ್ಪೋರ್ಟ್ಗಳನ್ನು ಈಗ ಬಂದ್ ಮಾಡಿದ್ದಾರೆ. 15ನೇ ತಾರೀಕಿನವರೆಗೂ ಕೂಡ ಯಾವುದೇ ಸೇವೆ ಇರೋದಿಲ್ಲ. ಪಾಕಿಸ್ತಾನದ ವಾಯು ಸೀಮೆ ಗಡಿ ಇದೆಯಲ್ಲ, ವಾಯು ಸೀಮಾ ಗಡಿ ಅದು ಕೂಡ ಬಂದಾಗಿದೆ. ಭಾರತದ ವಾಯು ಸೀಮಾ ಗಡಿಯೂ ಕೂಡ ಬಂದಾಗಿದೆ. ಇವರು ಕೇವಲ ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ, ರಾಜಸ್ಥಾನದ ಜೈಸಲ್ಮಾರ್ ಸೇರಿದಂತೆ ಪಂಜಾಬ್ನ ಅಮೃತಸರ ಸೇರಿದಂತೆ ಗುಜರಾತ್ ಹಾಗೆ ಮಧ್ಯಪ್ರದೇಶದಲ್ಲೂ ಕೂಡ ವಿಧ್ವಂಸಕ ಕೃತ್ಯವನ್ನ ಅಥವಾ ಈ ರೀತಿ ಆಕ್ಟಿವಿಟಿಯನ್ನ ಮಾಡೋದಕ್ಕೆ ಹೊರಟಿದ್ರು. ಆದರೆ ಅಲ್ಲೆಲ್ಲವೂ ಕೂಡ ಭಾರತದ ರಾಡಾರ್ ಸಿಸ್ಟಮ್ ಅವ್ರು ಯಾವುದೇ ಮಿಸೈಲ್ ಆಗಿರ್ಬೋದು ಅಥವಾ ಡ್ರೋನ್ ಆಗಿರ್ಬೋದು ಯಾವುದೇ ಭಾರತದ ಗಡಿ ನಿಯಂತ್ರಣ ರೇಖೆಯನ್ನು ದಾಟಿ ಒಳಗಡೆ ಬಂದ್ರೆ ಅಲರ್ಟ್ ಮೆಸೇಜ್ ಹೋಗುತ್ತೆ. ನಮ್ಮಲ್ಲಿರುವಂಥ ಅತ್ಯಾಧುನಿಕ ಸೂಪರ್ ಸಾನಿಕ್ ವೆಪನ್ಗಳು ಅವರೆಲ್ಲರನ್ನು ಕೂಡ ಅವೆಲ್ಲವನ್ನು ಧ್ವಂಸ ಮಾಡಿ ಬಿಡುತ್ತೆ. ಪಾಕಿಸ್ತಾನ ಈಗ ಮಾಡೋದಕ್ಕೆ ಹೊರಟಿರುವ ಸ್ಟ್ರಾಟಜಿ ಅಂತ ಹೇಳಿದೆ, ಯಾವುದೇ ಸೈನಿಕ ನಿಲ್ಲದೆ ವೆಪನ್ಗಳನ್ನು ಭಾರತದ ಒಳಗಡೆ ನುಗ್ಗಿಸೋದು, ಭಾರತದ ಒಳಗಡೆ ಹೋಗಿ ಈ ಸ್ಫೋಟಕಗಳನ್ನು ಅಲ್ಲಲ್ಲಿ ಬ್ಲಾಸ್ಟ್ ಮಾಡಿಸೋದು, ಲಘು ಸ್ಫೋಟಕಗಳನ್ನು ಬ್ಲಾಸ್ಟ್ ಮಾಡಿಸೋ ಮೂಲಕ ಸಾಮಾನ್ಯವಾಗಿ ಇವರು ಈ ದಾಳಿ ಸೇಫೆಸ್ಟ್ ಜಾಗ ಅಂತೇಳಿ ಅನ್ಕೊಂಡಿದ್ರು ಶ್ರೀನಗರ. ಆ ಶ್ರೀನಗರದಲ್ಲಿ ಸೇನಾ ಹೆಡ್ ಕ್ವಾರ್ಟರ್ಸ್ ಗಳೆಲ್ಲ ಇದ್ದು, ಸೇನಾ ಹೆಲಿಪ್ಯಾಡ್ ಕೂಡ ಅಲ್ಲೇ ಇತ್ತು. ಅಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ ಮತ್ತೆ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಜಾಸ್ತಿ ಇರೋದಲ್ಲೇ. ಈಗ ಒಂದೇ ನಿಮಿಷ ಬಂದೆ. ಈಗ ಬರ್ತಾ ಇರುವಂತ ಒಂದು ದೃಶ್ಯಾವಳಿ ನೋಡಿ, ಏರ್ ಬೇಸ್ ಮೇಲೆ ಅಟ್ಯಾಕ್ ಆಗಿರುವಂತ ದೃಶ್ಯಾವಳಿ ಇದು. ಈ ಕ್ಷಣದ ರಾವಲ್ಪಿಂಡಿ